ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಸೊ ತುಂಬ ದಿನ ಆಗಿತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ಹೋಗ್ತಾ ಇರೋದ್ರಿಂದ ಬ್ಯುಸಿ ಇರ್ತೀನಿ. ಬೆಳಗ್ಗೆ ಹೋದರೆ ಬರೋದು ನೈಟ್ ಆಗುತ್ತೆ, ರಜಾ ಹಾಕೋಕ್ಕಾಗ್ತಾಯಿಲ್ಲ. ಸೊ ಬಿಕಾಸ್ ಮಾಡಿರಲಿಲ್ಲ. ಮೋಹಿತ್ ಕೂಡ ಫ್ರೀ ಇರಲಿಲ್ಲ. ಸೊ ನಾನು ನಾಳೆ ಆಚೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಡ್ರೆಸ್ ಏನೇನು ಪ್ಯಾಕ್ ಮಾಡ್ಕೊತೀನಿ ಅಂತ ನೋಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾಳೆ ಮಾರ್ನಿಂಗ್ ಹೇಳ್ತೀನಿ. ಗೈಸ್ ನೋಡಿ, 3 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ. ಇದು ಆ ಕಡೆಯಿಂದ ಅಲ್ಲಿಗೆ ಹೋಗಿ ಆಮೇಲೆ ಆ ಕಡೆಯಿಂದ ಡ್ರೆಸ್ ಎಲ್ಲ ಸಂಜೆ ಹಾಕ್ಕೊಂಡು ಬರೋದಕ್ಕೆ. ಇದು ವೈಟ್ ಕಲರ್ ಬ್ಯಾಗಿ ಆ್ಯಂಡ್ ಇದು ಟಾಪು. ಇದು ಈ ಕಡೆಯಿಂದ ಹೋಗ್ಬೇಕಾದ್ರೆ ಹಾಕೊಳ್ಳೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸಲ್ಲಿ ಬರುತ್ತಲ್ಲ, ಶೇಡೆಡ್ ಕಲರ್ ಅದು, ಮತ್ತು ರೆಡ್ ಕಲರ್ ಟಾಪು. ಇದಲ್ಲಿ ನೀರಲ್ಲಿ ಆಟಾಡೋದಕ್ಕೆ ಡ್ರೆಸ್ಸು. ಸೊ ಮೂರು ಕಲರ್ ಬಟ್ಟೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿರೋದೇನೆಂದರೆ, ತುಂಬ 2 ಇಯರ್ಸ್ ಆಗಿತ್ತು ಹೋಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀನಿ. ನೀರಲ್ಲಿ ಆಟಾಡೋದು, ಡ್ರೈ ಗೇಮ್ಸ್ ಎಲ್ಲ ಇರುತ್ತೆ. ಏನು ಅಂತ ಗೆಸ್ ಮಾಡಿ ನಾನು ಹೇಳೋ ಅಷ್ಟರಲ್ಲಿ, ಆಯಿತಾ ಗೈಸ್? ಸೊ ಬನ್ನಿ, ಇವಾಗ ಸ್ನಾನ ಮಾಡ್ಕೊಂಡು ಮಲ್ಕೊಬಿಡ್ತೀನಿ. ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು 5 ಗಂಟೆಗೆ ಸ್ನಾನ ಮಾಡೋಕ್ಕಾಗಲ್ಲ. ಸೊ ಹೋಗಿ ಕಂಡೀಷ್ನರ್ ತೊಗೊಂಡು ಸ್ವಲ್ಪ ತಿನ್ನೋಕೆ ನನಗೆ ಕುರ್ಕ್ಲ ಐಟಮ್ ತೊಗೊಂಡು ಬರೋಣ. A few moments later. ಗೈಸ್ ನೋಡಿ, ಕಂಡೀಷ್ನರನ್ನು ತೊಗೊಂಡು ಬಂದೆ. ಇವಾಗ ಸ್ನಾನ ಮಾಡೋದಾ ಅಥವಾ 10 ಗಂಟೆಗೆ ಸ್ನಾನ ಮಾಡೋದಾ ಗೊತ್ತಾಯ್ತಿಲ್ಲ. ಸ್ನಾನ ಮಾಡಿ ಅವ್ರನ್ನ ಪೀಸಾಗಿ ಮಾಡ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಅದೇ ದೊಡ್ಡ ಪ್ರಾಬ್ಲಮ್ ನನಗೆ. ಇವಾಗ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಎತ್ತಿಟ್ಟಿರೋದನ್ನ. ಗೈಸ್ ನೋಡಿ, ನಮ್ಮ ಹಾಸನ ಲೈಟಿಂಗ್ಸ್ ಫುಲ್ಲು ಮಿಂಚ್ತಾ ಇದೆ. ಹಾಸನ ಲೈಟ್ ರೌಂಡ್ಸ್ ಇಟ್ಟಿದ್ದೀವಿ. ಮೈಸೂರಲ್ಲಿ ದಸರಾ ಆಯಿತು, ಹಾಸನದಲ್ಲಿ ದೀಪಾವಳಿ ಆಗುತ್ತೆ. ದೀಪಾವಳಿ ಅಲ್ಲ, ಹಾಸನಾಂಬ ಟೆಂಪಲ್ ಇದಕ್ಕೆ ಅಂತ ಹಾಕಿರೋ ಲೈಟಿಂಗ್ಸ್. ದೀಪಾವಳಿಗೆ ತಾನೇ ಅದು ನಾವು ದೀಪಾವಳಿ ದಿನ ಕ್ಲೋಸ್ ಮಾಡ್ತಾ ಇರ್ತಾರೆ ನಮ್ಮ ಟೆಂಪಲು. ಯಾವುದು ಹಾಂ, ಯಾವುದು? ಹಾಸನಾಂಬ ಟೆಂಪಲು. ಗಾಯ್ಸ್, ಇವ್ನು ಎಂತ ನನ್ನ ಮಗ ನೋಡಿ, ಕಂಜೂಸ್ ನನ್ನ ಮಗ. 10:30 ಮೇಲೆ ಕರ್ಕೊಂಬಂದವನೇ. ಏನಾದ್ರು ಕೊಡ್ಸು ಅಂತ ಕೇಳ್ತಾಳೆ ಅಂತ. ಕಂಜೂಸ್ ಅಲ್ವೇನೋ ನೋಡಿ ಗಾಯ್ಸ್. ಕಟಿಂಗ್ ಮಾಡಿಸಿಲ್ಲ ಹೋಯ್ತು. ಫುಲ್ ಬ್ಯೂಟಿಫುಲ್ ಫಿಗರು. ಗಾಯ್ಸ್ ಏನೋ ಕ್ರೀಮ್ ಹಚ್ತವನೆ ಬೆಳ್ಳಗಾಗಕ್ಕೆ ಅಂತ. ಫುಲ್ ಬೆಳ್ಳಕಾಯ್ತಾನೆ ನಾ ಒಂದು ವಾರದಲ್ಲಿ. ಆ ಕಡೆಗೆಲ್ಲ ಹಾಕೋರೆ, ಅಲ್ಲಿ ಸರ್ಕಲಲ್ಲೆಲ್ಲ ಹಾಕೋರೆ. A few minutes later. ಗಾಯ್ಸ್, ಮನೆಗೆ ಬಂದು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. 10:30 ಸ್ನಾನ ಮಾಡ್ತಾ ಇರೋದು. ಎಂಥ ಗ್ರೇಟ್ ನ್ಯೂಸ್ ಅಲ್ಲ. ಅಷ್ಟು ಗಾಯ್ಸ್, ಸ್ನಾನ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. Half hours later. ಗೈಸ್, ಸ್ನಾನ ಮುಗಿಸ್ಕೊಂಡು ಬಂದೆ. ಟೈಮ್ ಇವಾಗ 11:15. ಸೊ ಮಲ್ಕೋತೀನಿ. ಯಾಕೆಂದ್ರೆ ಗೈಸ್ ಇವಾಗ ಎದ್ದಿದ್ದೀನಿ. 4:50 ಟೈಮ್. ಇವಾಗ ಹೋಗಿ ಬ್ರಷ್ ಮಾಡಿ, ಫೇಸ್ ವಾಶ್ ಮಾಡಿ, ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ. ಗೈಸ್, ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಬ್ರಷ್ ಮಾಡಿಕೊಂಡು ಎಷ್ಟು ನಿದ್ದೆ ಹೇಳ್ತಾಯಿದೆ ಅಂದರೆ ಅಷ್ಟು ನಿದ್ದೆ ಬರ್ತಾಯಿಲ್ಲ. ಮೋಹಿತ್ಗೆ ಬೇರೆ ಫೋನ್ ಹಾಕಿ ಎಬ್ಬಿಸ್ಬೇಕು. ಸೊ ಗೈಸ್, ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ಎಲ್ಲರೂ ಮ್ಯಾಜಿಕ್ ಮಾಡ್ತಾರೆ, ಹಿಂಗೆ ಅಂದ ತಕ್ಷಣ ಡ್ರೆಸ್ ಚೇಂಜ್ ಆಗಿಬಿಡುತ್ತೆ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ನಾವು ಒಂದ್ಸಲ ಟ್ರೈ ಮಾಡೋಣ. ಒಂದೇ 1 ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ. ಗೈಸ್, ದಿಸ್ ಇಸ್ ಮೈ ಲುಕ್. ಕಂಪ್ಲೀಟ್ ಲುಕ್ನ ಆಚೆ ಎಲ್ಲಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಐ ಆಮ್ ರೆಡಿ. ನಾನು ಹೇಳದ್ನಲ್ಲ, ಇವರೇ ನನ್ನ ಫ್ರೆಂಡ್ಸು ಅಂತ. ನಾನು ಬೆಳಗ್ಗೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದಾರೆ ಕುತ್ಕೊಂಡು ಎಲ್ಲರೂ. ನೋಡಿ, ನಾನು ಹೊರಟೆ ಅಂತ ಎಲ್ಲರೂ ಹೊರಟ್ಬಿಟ್ರು. ಮೋಹಿತ್ ಬಂದು ನಿಂತಿರ್ತಾನೆ. ಫುಲ್ಲು ಪ್ಯಾಕಪ್ ಆಗಿಬಿಟ್ಟಿದ್ದೀನಿ. ಚಳಿ ಆಗುತ್ತೆ ನನಗೆ. ತುಂಬ ಕೋಲ್ಡ್, ಬೇಗ ಕೋಲ್ಡ್ ಆಗುತ್ತೆ ನನಗೆ. ಎಸ್, ಐ ಆಮ್ ಸೋ ಎಕ್ಸೈಟೆಡ್, ಗೊತ್ತಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ವೆದರ್ ನೋಡಿ, ಇಲ್ಲಿ 5 ಅಂತ ಅನಿಸ್ತಿದ್ಯಾ? ಇನ್ನೂ 5 ಮೋದ್ ಬಂದ. 7 ನಿಮಿಷಕ್ಕೆ ಇವತ್ತೇ ಫಸ್ಟ್ ರೆಡಿ ಆಗ್ಬಿಟ್ಟು ಬಂದಿರೋದು ನೀನು. ಕಂದಲೇ ಏನೋ 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 ಹೆಂಗೆ ಮತ್ತೆ ಚೆನ್ನಾಗಿದೆ ನೋಡಿ. ನಾವು 5:30 ಹೊರಟು 6 ಗಂಟೆ ಹೋಗಿ ನಾವು ಹೋಯ್ತಾ ಸುಧಾನ ಗಾಡಿ ಓಡಿಸ್ತಾನೆ ಇದ್ದೆ. ನಿಧಾನಕ್ಕೆ ಅಷ್ಟು ಓಡಿಸ್ತಾರ, ಏನೋ ಮಾತಾಡೋ ವೆದರ್ ಚೆನ್ನಾಗಿದೆ ಅಲ್ಲ. ಈ ವೆದರಲ್ಲಿ
12 seconds later. ಇವ್ರ ಜೊತೆ ನಾನು ಹೋಗ್ತಾ ಇರೋದು ಇವತ್ತು. ಇವ್ರ ಮನೆ ಇದು ನೋಡಿ ಎಲ್ಲರೂ. ಅಕ್ಕ ನಿಮ್ಮ ಹೋಟ್ಲ್ ಹೆಸರು ಹೇಳಕ್ಕ, ಫೇಮಸ್ ಮಾಡ್ತೀನಿ ನೀನು ಹೋಟ್ಲನ್ನ. ಹೇಳಕ್ಕ. ಗೌಡ್ರು ಹೋಟೆಲ್ ಎಲ್ಲಿರೋದು ಅಡ್ರೆಸ್ ಎಲ್ಲ ಹೇಳ್ಬೇಕು. ಈ ತರ ನಾವೇ ಮಾಡಿ ಬಿಡು. ಪರವಾಗಿಲ್ಲ ಹೇಳಕ್ಕ, ರಿಯಾಲಿಟಿ ತೋರಿಸ್ಬೇಕು. ಇದ್ದಾರೆ ನೋಡಿ ಇವರೇ ಕಾವ್ಯ ಅಕ್ಕ ಅಂತ. ಇವ್ರಿಗಿನ್ನೂ ಮದುವೆ ಆಗಿಲ್ಲ. 18 ಇಯರ್ಸ್. ಗೊತ್ತಾಗುತ್ತೆ ನೋಡಿದ್ರೆ. ನೋಡಿದ್ರೆ ಅಷ್ಟೊಂದೇ ಗೊತ್ತಾಗಲ್ಲ. ಗೈಸ್ ಇವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.